ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಲೋ, ನಮಸ್ಕಾರ. ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ 2002 ಓಕೆ. 5ನೇ ತಿಂಗಳು. ಹಾಂ, 5ನೇ ತಿಂಗಳು. ಓಕೆ. ಡೇಟ್ ಹೇಳಿ. 16 ಡೇಟ್. 16/5/2002. ಹೊಟ್ಟೆ ಟೈಮು 10:50 ರಾತ್ರಿ. 10:50 ರಾತ್ರಿ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಯಾರ್ದಿದು? ಕೆಲ್ಸದ ಬಗ್ಗೆ ಕೇಳಬೇಕು ಮೇಡಮ್. ಇದು ಯಾರ್ದು ಮೇಡಮ್? ಮಗಳು. ಹೌದಾ, ಏನು ಹೆಸರು ಅವ್ರದ್ದು? ಅವ್ರದ್ದು ಹರ್ಷಿತಾ. ರಚಿತಾನಾ? ಹರ್ಷಿತಾನಾ? ಹ್ಞೂ ಮೇಡಮ್. ನೋಡಿ ಮೇಡಮ್, ಇವ್ರದ್ದು ಲಗ್ನ ಬಂದು ಮಕರ ಲಗ್ನ ಬರುತ್ತೆ. ಲಗ್ನಕ್ಕೆ 5ನೇ ಮನೆಯಲ್ಲಿ ಸೂರ್ಯ, ಬುಧ, ಶನಿ, ರಾಹು ಎಲ್ಲರೂ ಇದ್ದಾರೆ. ಕುಜ, ರಾಹು 5 ಗ್ರಹ ಇರೋ 5 ಗ್ರಹನೂ 5ನೇ ಮನೇಲಿ ಇರ್ತಾರೆ. ಚಂದ್ರ, ಶುಕ್ರ, ಗುರು ಇನ್ನ 3 ಗ್ರಹ 6ನೇ ಮನೇಲಿ ಇರ್ತಾರೆ. ಬ್ಯಾಲೆನ್ಸ್ ಯಾವುದೂ ಇಲ್ಲ ಇವ್ರಿಗೆ. ಎಲ್ಲ 5, 6ನೇ ಮನೇಲೆ ಸೇರ್ಕೊಂಡಿದ್ದಾರೆ. ಏನು ಕೆಲಸ ಹುಡುಕ್ತಾ ಇದ್ದಾರೆ? ಓದಿದ್ದೆಲ್ಲ ಆಯ್ತಾ? ಓದಿದ್ದು MBA ಆಗೈತೆ ಮೇಡಮ್. ಈಗ ಅದೇ ಕೆಲಸ ಹೆಂಗೆ ಅಂತ ಕೇಳೋಣ ಅಂತ ಮಾಡಿದೆ. ಇವರು ನೋಡಿ, ಇವ್ರಿಗೆ ಇವಾಗ ನಡೀತಾ ಇರೋ ಟೈಮ್ ಬಂದು 34ರವರೆಗೂ ಶನಿ ದಶೆ ನಡೀತಾ ಇದೆ. ಶನಿ ಮತ್ತು ಸೂರ್ಯ ಒಟ್ಟಿಗೆ ಇರೋದ್ರಿಂದ ನಿಮ್ಮ ಮನೇಲಿ ಯಾವುದಾದ್ರೂ ಕೋರ್ಟು ಕೇಸು ಪ್ರಾಬ್ಲಮ್ ಇದೆಯಾ? ಕಂಪ್ಲೇಂಟು, ಕೋರ್ಟು ಕೇಸು ಈ ಥರದ್ದು ಯಾವುದಾದ್ರೂ ನಡೀತಾ ಇದೆಯಾ? ಇಲ್ಲ ಮೇಡಮ್, ಆ ಥರ ಯಾವುದೂ ಇಲ್ಲ. ನೋಡಿ ಮೇಡಮ್, ಇನ್ನು ಶನಿ ದಶೆ 2034ರವರೆಗೂ ಇರುತ್ತೆ. ಆ ಥರದ್ದು ಯಾವುದಾದ್ರು ಪ್ರಾಬ್ಲಮ್ ಬರ್ಬೋದು ಮುಂದಕ್ಕೆ, ಅದನ್ನು ಹೇಳುತ್ತೆ ಜಾತಕ. ಮತ್ತು ಇವರು MBA ಅಂತ ಅಂದರೆ ಡಾಕ್ಟ್ರೆಲ್ಲ ಮಾಡ್ಕೊಳ್ಬೋದು. ಇವ್ರಿಗೆ ಮೆಡಿಕಲ್ ತುಂಬ ಚೆನ್ನಾಗಿ ಬರುತ್ತೆ. ಹೌದಾ ಮೇಡಮ್? ಹೌದು. ಮತ್ತು ಓನ್ ಬಿಸ್ನೆಸ್ ಯಾವ್ದು ಮಾಡಿದ್ರು ಕ್ಲಿಕ್ ಆಗ್ತಾರೆ. ಯಾಕಂದರೆ 5ನೇ ಮನೇಲಿ ಇಷ್ಟೊಂದು ಗ್ರಹ ಇದೆ. ಯಾವುದಾದ್ರೂ ಶೋರೂಮ್ ಓಪನ್ ಮಾಡಿದ್ರೆ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಾಗ್ತಾರೆ ಅಂತ ಹೇಳುತ್ತೆ. ಬಟ್ ಬುಧ ಮತ್ತು ಕುಜ ಒಟ್ಟಿಗೆ ಇರೋದ್ರಿಂದ ನಿಮ್ಮ ಮನೇಲಿ ಯಾರಿಗಾದ್ರೂ ನರಗಳಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ನನಗೆ ಇದೆ. ಹೌದಾ? ನರಕ್ಕೆ ಸಂಬಂಧಪಟ್ಟ ಅದನ್ನು ಸಿಗ್ಬೋದಾ ಮೇಡಮ್? ಗೌರ್ಮೆಂಟ್ ಜಾಬ್ಗೂ ಆಪ್ಷನ್ ಇದೆ. ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ ಬರ್ಸಿದ್ರೆ ಖಂಡಿತ ಆಗುತ್ತೆ. ಗೌರ್ಮೆಂಟ್ ಜಾಬ್ ಆಗುತ್ತೆ. ಹಾಂ, ಬರ್ಸಿ ಗೌರ್ಮೆಂಟ್ ಜಾಬ್, ರಾಜಕೀಯ ಇವೆಲ್ಲ ತುಂಬ ಚೆನ್ನಾಗಾಗತ್ತೆ. ಅದರಲ್ಲೂ ನೋಡಿ, ಸಪ್ತಮಾಧಿಪತಿ ಬಂದು ಚಂದ್ರ, ಅವನು ಬಂದು 6ನೇ ಮನೇಲಿದ್ದಾನೆ. ಯಾರಾದರೂ ಒಳ್ಳೆ ರಾಜಕೀಯದವ್ರ ಮನೆಗೆ ಅಥವಾ ಗೌರ್ಮೆಂಟ್ ಜಾಬ್ ಇರೋರ ಮನೆಗೆ ಕೂಡ ಇವರು ಮದುವೆ ಆಗಿ ಹೋಗ್ಬೋದು, ಆಪ್ಷನ್ ಇದೆ. ಬಟ್ ಜಾತಕ ಚೆನ್ನಾಗಿದೆ, ಗ್ರಹಗಳೆಲ್ಲ ತುಂಬ ಬಲವಾಗಿದ್ದಾವೆ. ಗೌರ್ಮೆಂಟ್ ಜಾಬ್ ಆದರೂ ಆಗುತ್ತೆ, ಓನ್ ಬಿಸ್ನೆಸ್ ಮಾಡಿದ್ರೂ ಆಗುತ್ತೆ. ಹೇಳಿದ್ನಲ್ಲ, ಇವಾಗ ಶೋರೂಮ್ ಎಲ್ಲ ಓಪನ್ ಮಾಡಿಬಿಟ್ರೆ ಇವರು ಸಿಕ್ಕಾಪಟ್ಟೆ ತುಂಬ ಬಿಗ್ ಅಚೀವ್ಮೆಂಟ್ ಮಾಡ್ತಾರೆ. ಇವ್ರ ಜಾತಕ ಅಷ್ಟು ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಎಕ್ಸಾಮ್ಗೆ ಬೇಕಾಗಿರುವಂತ ಯಾವ ಬಿಸ್ನೆಸ್ ಅವ್ರಿಗೆ ಚೆನ್ನಾಗಿ? ಇವಾಗ ಗೌರ್ಮೆಂಟ್ ಕೆಲ್ಸಕ್ಕೆ ಬರೆಸ್ತಾ ಇದ್ದೀನಿ ಅಂದ್ರಿ, ಅದನ್ನು ಬರೀತಾರೆ. ಅದೇ ಬಿಸ್ನೆಸ್ ಮಾಡ್ಬೇಕಂದ್ರೆ ಅವರು ಇವಾಗ ಹೇಳಿದ್ನಲ್ಲ, ಶೋರೂಮ್ ತೆಗ್ಸಿ, ವೆಹಿಕಲ್ ಶೋರೂಮ್. ಶೋರೂಮ್ ಮಾಡ್ಬೋದು, ಪೆಟ್ರೋಲ್ ಬಂಕ್ ಮಾಡ್ಬೋದು, ಲಿಕ್ಕರ್ ಬಿಸ್ನೆಸ್ ಮಾಡ್ಬೋದು. ಹೌದಾ ಮೇಡಮ್? ಆದ್ರೆ ಪಾರ್ಲರು, ಬೊಟಿಕ್ಸ್ ಎಲ್ಲ ಆಗಲ್ಲ ಇವ್ರಿಗೆ. ಹಾರ್ಡ್ ವರ್ಕ್ ಮಾಡಬೇಕು. ಮೇಡಮ್. ಓಕೆ ಮೇಡಮ್, ಧನ್ಯವಾದ ಮೇಡಮ್.